ಪವರ್ ಶೇರಿಂಗ್ ಫೈಟ್ ನಡುವೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಸರಣಿ ಔತಣಕೂಟವನ್ನ ಏರ್ಪಾಡು ಮಾಡಲಾಗ್ತಾ ಇದೆ. ಕೈಪಿಡಿಯಲ್ಲಿ ಸರಣಿ ಔತಣಕೂಟಗಳ ಆಯೋಜನೆ ಮಾಡಲಾಗ್ತಾ ಇದೆ. ಪವರ್ ಶೇರಿಂಗ್ ಫೈಟ್ ನಡುವೆ ಸರಣಿ ಔತಣಕೂಟ, ಕೈಪಿಡಿಯಲ್ಲಿ ಸರಣಿ ಔತಣಕೂಟಗಳ ಆಯೋಜನೆ ಮಾಡಲಾಗ್ತಾ ಇದೆ. ಡಿಕೆ ಔತಣಕೂಟ ಆಯೋಜನೆಯ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಕನಕಪುರ ಬಂಡಿಗೆ ಟಕ್ಕರ್ ಕೊಡೋಕೆ ಟಗರು ಕೂಡ ತಯಾರಿಯಾಗಿದ್ದಾರೆ. ಡಿಕೆಶಿಗೂ ಮುನ್ನ ಸಿದ್ದರಾಮಯ್ಯ ಅವರು ಔತಣಕೂಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತದ್ದು. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಬಜೆಟ್ ನಿನ್ನೆ ಅಷ್ಟೇ ಮುಗಿದಿರುವಂತದ್ದು. ಬಜೆಟ್ ಸಂದರ್ಭವೂ ಕೂಡ ಸಿಎಂ ಕುರ್ಚಿಯ ಕದನ ಜೋರಾಗಿದೆ ಅಂತಾನೆ ಹೇಳ್ಬೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಔತಣಕೂಟ ಆಯೋಜನೆ ಮಾಡಿದೆ ಎನ್ನುವಂತಹ ವಿಚಾರ ಸಿಎಂ ಬಣಕ್ಕೆ ತಿಳಿದಿರುವಂತಹ ಬೆನ್ನಲ್ಲೇ ಇದೀಗ ಶಾಸಕರಿಗೆ ಔತಣಕೂಟವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದ ಶಾಸಕರಿಗೆ ಈಗಾಗಲೇ ಸಿಎಂ ಕೂಡ ಆಯೋಜನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು. ನೋಡಿ, ಬಜೆಟ್ ಅಧಿವೇಶನದ ನಡುವೆಯೇ ಮಾರ್ಚ್ 9ನೇ ತಾರೀಕು ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಶಾಸಕರಿಗೆ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಈ ಮೀಟಿಂಗ್ ಕೇವಲ ತಮ್ಮ ಆಪ್ತ ನಾಯಕರಿಗೆ ಮಾತ್ರ ಸೀಮಿತವಾಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಒಂದು ಔತಣಕೂಟದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಇದು ಕೂಡ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಈ ಒಂದು ಔತಣಕೂಟವನ್ನ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಟಕ್ಕರ್ ಕೊಡೋಕೆ ಅಂತಾನೆ ಅವರು ಆಯೋಜನೆ ಮಾಡಿದ್ದಾರಾ, ಅಥವಾ ಏನಾದರೂ ಬಜೆಟ್ ಆಗಿರಬಹುದು, ಈಗ 1000 ದಿನಗಳ ಒಂದು ಸಂಭ್ರಮ ಆಗಿರಬಹುದು, ಹಾಗೆ 2.5 ವರ್ಷಗಳ ಸುದೀರ್ಘವಾದಂತಹ ಅಧಿಕಾರ ಆಗಿರಬಹುದು, ಈ ಎಲ್ಲದರ ವಿಚಾರವಾಗಿ ಔತಣಕೂಟವನ್ನು ಅರೇಂಜ್ ಮಾಡ್ತಾರಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಈ ಸರಣಿ ಔತಣಕೂಟ ಆಯೋಜನೆಯನ್ನ ಮಾಡಲಾಗ್ತಾ ಇದೆ. ಮಾರ್ಚ್ 10ನೇ ತಾರೀಕು ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಅಧ್ಯಕ್ಷರಾಗಿ ಈಗಾಗಲೇ 6 ವರ್ಷವನ್ನ ಕೂಡ ಪೂರೈಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೂ ಮುನ್ನ ಸಿಎಂ ಅವರು ಔತಣಕೂಟಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಮಾರ್ಚ್ 9ನೇ ತಾರೀಕು. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ 9ನೇ ತಾರೀಕು ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಔತಣಕೂಟಕ್ಕೆ ಏರ್ಪಾಡು ಕೂಡ ಮಾಡಿಕೊಂಡಿದ್ದಾರೆ. ಔತಣಕೂಟಕ್ಕೆ ಎಲ್ಲಾ ಪಕ್ಷದ ಶಾಸಕರಿಗೆ ಆಹ್ವಾನವನ್ನ ನೀಡುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಈ ಮೂಲಕ ಡಿಕೆ ಔತಣಕೂಟಕ್ಕೆ ಸೆಡ್ಡು ಹೊಡೆದಿದ್ದಾರಾ ಸಿದ್ದು ಎನ್ನಲಾಗ್ತಾ ಇದೆ. ನೋಡಿ, ಮಾರ್ಚ್ 10ನೇ ತಾರೀಕು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರಿಗಾಗಿರ್ಬೋದು ಅಥವಾ ಇಡೀ ಪಕ್ಷದವರಿಗೆ ಔತಣಕೂಟವನ್ನ ಆಯೋಜನೆ ಮಾಡಲಾಗಿರುವಂಥದ್ದು. ಒಂದು ಇಲ್ಲಿ ಸಂಭ್ರಮದ ವಿಚಾರ ಏನು ಅಂತಂದ್ರೆ, 6 ವರ್ಷವನ್ನ ಪೂರೈಕೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ. ಹಾಗೆ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಕೂಡ ಯಶಸ್ವಿಯನ್ನ ಕಂಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಚಾಣಾಕ್ಷತನದಿಂದ ಈ ಒಂದು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನ. ಹಾಗೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾರ್ಚ್ 9ನೇ ತಾರೀಕು ಔತಣಕೂಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏರ್ಪಡಿಸಿದ್ದಾರೆ. ಮಾರ್ಚ್ 9 ಸಿಎಂ ಸಿದ್ದರಾಮಯ್ಯ, ಮಾರ್ಚ್ 10ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಔತಣಕೂಟದಲ್ಲೂ ಕೂಡ ಫೈಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಮಾರ್ಚ್ 11ರಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಇದೆ. ಸಿಎಲ್ಪಿ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಲ್ಪಿ ಸಭೆಗೂ ಮುನ್ನ ಶಾಸಕರಿಗೆ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿರುವಂಥದ್ದು. ಎಲ್ಲಾ ಶಾಸಕರಿಗೂ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾರ್ಚ್ 11ನೇ ತಾರೀಕು ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಮಾರ್ಚ್ 9ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರಿಂದ ಲಲಿತ್ ಅಶೋಕ ಹೋಟೆಲ್ನಲ್ಲಿ ಔತಣದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಮಾರ್ಚ್ 10ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ನಿಭಾಯಿಸಿದರ ಹಿನ್ನೆಲೆಯಲ್ಲಿ ಈ ಒಂದು ಔತಣಕೂಟವನ್ನ ಕೂಡ ಕೊಡಲಾಗ್ತಾ ಇರುವಂಥದ್ದು. ಹಾಗಾದ್ರೆ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರೆ. ಹಾಗಾದ್ರೆ ಅವರ ಆಪ್ತ ಶಾಸಕರಿಗೆ ಮಾತ್ರ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರಾ, ಅಥವಾ ಎಲ್ಲಾ ಪಕ್ಷದವರಿಗೂ ಕೂಡ ಔತಣಕೂಟವನ್ನ ಏರ್ಪಾಡು ಮಾಡಿದ್ದಾರಾ? ಈ ಒಂದು ಔತಣಕೂಟಕ್ಕೆ ಯಾರೆಲ್ಲ ಬರ್ತಾರೆ, ಯಾರಿಗೆಲ್ಲ ಆಹ್ವಾನವನ್ನ ಕೂಡ ನೀಡಲಾಗಿದೆ, ಇದು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮೂಡಿಸಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕಾಗುತ್ತೆ.